ಸೀತೆಯ ಆಗಮನ. ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಮಳೆಯ ಕೊರತೆಯುಂಟಾಗಿತ್ತು. ಈ ಬರಗಾಲದ ಕಾರಣಗಳನ್ನು ಮತ್ತು ಬದಲಾಗುತ್ತಿರುವ ಹವಾಮಾನದ ಪರಿಣಾಮಗಳನ್ನು ಅರಿತುಕೊಳ್ಳಲು ಮಹಾರಾಜರು ತೀವ್ರವಾದ ತಪಸ್ಸನ್ನು ಮಾಡುತ್ತಿದ್ದರು. ಈ ಅಡೆತಡೆಗಳಿಗೆ ಭೂಮಿಯ ಇತರ ಭಾಗಗಳಿಂದ ಬರುವ ಶಕ್ತಿಗಳು ಕಾರಣವಾಗಿವೆ ಎಂದು ಹೇಳಲಾಗುತ್ತಿತ್ತು. ಆದರೆ ಕಠಿಣ ಸಮಯಗಳಿಂದ ಪ್ರಯೋಜನಗಳು ಉಂಟಾಗಬಹುದು ಎಂದು ಜನಕ ಬಾಬಾ ಯಾವಾಗಲೂ ಹೇಳುತ್ತಿದ್ದರು. ಮತ್ತು ಅದೇ ರೀತಿಯಾಗಿ ಬರಗಾಲವು ಆಹಾರ ಬೆಳೆಯುವ ಹೊಸ ವಿಧಾನಗಳಿಗೆ ಕಾರಣವಾಯಿತು. ಒಂದು ದಿನ ನದಿ ದಂಡೆಯಲ್ಲಿ ಜನಕ ಬಾಬಾ ಧ್ಯಾನ ಮಾಡುತ್ತಿರುವಾಗ ನದಿ ದೇವತೆಯು ಮೇಲೆದ್ದು ಬಂದು ಅವರೊಂದಿಗೆ ಮಾತನಾಡಿದಳು. ಬೆಳೆಗಳನ್ನು ಪೋಷಿಸಲು ನನ್ನ ನೀರನ್ನು ಉಪಯೋಗಿಸು, ಅವಳು ಹೇಳಿದಳು. ಮೊದಲಿಗೆ ಜನಕ ಬಾಬಾರಿಗೆ ಅರ್ಥವಾಗಲಿಲ್ಲ. ತನ್ನ ನೀರು ಹೊಲಗಳಿಗೆ ಹರಿಯಲು ಹಳ್ಳಗಳನ್ನು ಹೇಗೆ ತೋಡಬೇಕು ಎಂಬುದರ ಕುರಿತು ಜನಕ ಬಾಬಾರಿಗೆ ಅವಳು ಮಾರ್ಗದರ್ಶನ ನೀಡಿದಳು. ಇದು ಸ್ವಲ್ಪ ಸಮಯದವರೆಗೆ ಸಹಾಯ ಮಾಡಿತು. ಆದರೆ ಸ್ವಲ್ಪ ವರ್ಷಗಳ ನಂತರ ಅಲ್ಪ ಮಳೆಯಿಂದಾಗಿ ಅವಳ ನೀರಿನ ಹರಿವು ಕೂಡ ದುರ್ಬಲವಾಯಿತು. ಜನರಿಗೆ ಆಹಾರ ಇಲ್ಲದಿರುವ ಈ ವರ್ಷಗಳಲ್ಲಿ ಮಹಾರಾಜರು ಅವರೊಂದಿಗೆ ಸೇರಿಕೊಂಡು ಹೆಚ್ಚು ಹೆಚ್ಚು ಉಪವಾಸ ಮಾಡಿದರು. ಜನಕ ಬಾಬಾ ನಿರಾಶೆಗೊಳ್ಳಲಿಲ್ಲ. ಇತರ ರಾಜ್ಯಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಅವಕಾಶವಾಗಿ ಅವರು ಇದನ್ನು ನೋಡಿದರು. ಜನತೆಯ ಎಲ್ಲ ಅಗತ್ಯಗಳನ್ನು ಪೂರೈಸುವಂತಹ ಸ್ವಾವಲಂಬಿ ರಾಜ್ಯವನ್ನು ನಾವು ಹೊಂದಿದವರಾಗಿದ್ದೆವು. ಆದರೆ ಈಗ ನಾವು ನಮ್ಮ ಜನಸಂಖ್ಯೆಯನ್ನು ಪೋಷಿಸುವುದು ಸಾಧ್ಯವಾಗಲಿಲ್ಲ. ನಮ್ಮ ಮಹಾರಾಜರಿಗೆ ನೆರವು ಹುಡುಕುವ ಅಗತ್ಯವೆಂದೂ ಇರಲಿಲ್ಲ. ಆದರೆ ಕ್ರಮೇಣ ಅವರು ವ್ಯಾಪಾರದಲ್ಲಿ ಲಾಭ ಇರಬಹುದು ಎಂದು ಹೇಳತೊಡಗಿದರು ಮತ್ತು ಹೀಗಾಗಿ ಹೊಸ ಸಂಬಂಧಗಳು ರೂಪುಗೊಂಡವು. ಕೊರತೆಯನ್ನು ನೀಗಿಸಲು ಧಾನ್ಯಗಳನ್ನು ಕೊಡುವುದಕ್ಕಾಗಿ ಸಮೀಪದ ಸಾಮ್ರಾಜ್ಯದ ದಶರಥ ಮಹಾರಾಜರು ಜನಕ ಬಾಬಾ ಅವರನ್ನು ಸಂಪರ್ಕಿಸಿದರು. ಅವರದು ಅತ್ಯಧಿಕ ಬಲಶಾಲಿಯಾದ ಬೃಹತ್ ಸಾಮ್ರಾಜ್ಯವಾಗಿತ್ತು. ಪ್ರತಿಯಾಗಿ ಏನನ್ನಾದರೂ ನೀಡದೆ ಕಾಣಿಕೆಗಳನ್ನು ಸ್ವೀಕರಿಸಲು ಜನಕ ಬಾಬಾ ಅವರು ಮೊದಲು ಹಿಂಜರಿದರು. ಪ್ರತಿಯಾಗಿ ಏನನ್ನಾದರೂ ನೀಡದೆ ಸ್ವೀಕರಿಸಲು ಹಿಂಜರಿಯುತ್ತಿರುವುದನ್ನು ಗಮನಿಸಿದ ದಶರಥ ಮಹಾರಾಜರು ಅದನ್ನು ಗೌರವಿಸಲು ವಿನಿಮಯವಾಗಿ ವಿದೇಹ ರಾಜ್ಯದ ಕುಶಲಕರ್ಮಿಗಳ ಕಲಾಕೃತಿಗಳನ್ನು ಕೇಳಿದರು. ಭವಿಷ್ಯದ ಮೈತ್ರಿಗಾಗಿ ಬೀಜಗಳನ್ನು ಬಿತ್ತನೆ ಮಾಡುತ್ತಿದ್ದಾರೆ ಎಂಬುದನ್ನು ಗ್ರಹಿಸಿದ ಜನಕ ಬಾಬಾ ಅವರು ಕ್ಷಿಪ್ರವಾಗಿ ಒಪ್ಪಿಕೊಂಡರು. ರಾಜ್ಯದ ತುಂಬೆಲ್ಲ ಕೃತಜ್ಞತೆ ತುಂಬಿತು. ಈ ಔದಾರ್ಯಕ್ಕಾಗಿ ನಾವು ಮುಂದೊಂದು ದಿನ ಸಂಪೂರ್ಣವಾಗಿ ಮರುಪಾವತಿ ಮಾಡುತ್ತೇವೆ ಎಂದು ಜನಕ ಬಾಬಾ ತಮ್ಮ ಮಂತ್ರಿಗಳಿಗೆ ಹೇಳಿದರು. ಕಷ್ಟದಲ್ಲಿರುವ ಸಮಯದಲ್ಲಿ ಅಯೋಧ್ಯೆಯಿಂದ ಈ ನೆರವು ನೀಡಲ್ಪಟ್ಟಿರುವುದನ್ನು ನೋಡಿದ ವಿದೇಹದ ಜನರ ಹೃದಯದಲ್ಲಿ ಕೃತಜ್ಞತೆಯು ತುಂಬಿ ತುಳುಕಿತು. ಜನಕ ಬಾಬಾ ಮತ್ತು ಸುನೈನಾ ಮಾತಾ ಇವರಿಗೆ ವಯಸ್ಸಾಗುತ್ತಿದ್ದರೂ ಉತ್ತರಾಧಿಕಾರಿಗಳು ಇರಲಿಲ್ಲ. ಆದರೆ ಈ ಕುರಿತು ರಾಜ್ಯದಲ್ಲಿ ಯಾರಿಗೂ ಚಿಂತೆ ಇರಲಿಲ್ಲ. ಏಕೆಂದರೆ ಮಹಾರಾಜರು ಎಲ್ಲ ಅಗತ್ಯ ಜವಾಬ್ದಾರಿಗಳನ್ನು ನಿಭಾಯಿಸಿ ನಮ್ಮ ಕಾಳಜಿ ವಹಿಸುತ್ತಾರೆ ಎಂಬುದು ನನಗೆ ತಿಳಿದಿತ್ತು. ಹೆಣ್ಣು ಮಗುವನ್ನು ಪಡೆಯಲು ಮಹಾರಾಜರು ಅತ್ಯಂತ ವಿಶಿಷ್ಟ ಪೂಜೆಯನ್ನು ನೆರವೇರಿಸುವುದಕ್ಕಾಗಿ ರಾಜ್ಯದ ಎಲ್ಲ ಋಷಿ ತಪಸ್ವಿಗಳನ್ನು ಒಂದೆಡೆ ಸೇರಿಸುತ್ತಿದ್ದಾರೆ ಎಂಬ ಸುದ್ದಿಯು ಎಲ್ಲೆಡೆ ಹರಡಿತು. ಹೆಣ್ಣು ಮಗುವೇಕೆ ಎಂಬ ಪ್ರತಿಯೊಬ್ಬರೂ ಆಶ್ಚರ್ಯಚಕಿತರಾದರು. ಎಲ್ಲೆಡೆ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ಮುಂದುವರೆಸಲು ಗಂಡು ಮಗು ಬೇಕೆಂದು ಬಯಸುತ್ತಾರೆ. ಆದರೆ ನಾವು ವಿಭಿನ್ನವಾಗಿದ್ದೆವು. ನಮ್ಮ ಜನಕ ಬಾಬಾ ಅವರು ಇತರ ಮಹಾರಾಜರಂತೆ ಅಲ್ಲ ಎಂಬುದು ನಮಗೆಲ್ಲ ತಿಳಿದಿತ್ತು. ಅವರ ದೃಷ್ಟಿಯು ನಮ್ಮ ರಾಜ್ಯಕ್ಕೆ ಅತೀತವಾಗಿ ತುಂಬ ದೂರದವರೆಗೆ ವಿಸ್ತರಿಸಿತ್ತು. ಆ ಸಮಯದಲ್ಲಿ ಬಹುದೂರದಿಂದ ಋಷಿಯೊಬ್ಬರು ಅರಮನೆಯ ಬೆಟ್ಟಿಗೆ ಬಂದರು. ನೀವು ಮತ್ತು ಮಹಾರಾಣಿಯವರು ಹೆಣ್ಣು ಮಗುವನ್ನು ಹೊಂದಲು ವಿಶೇಷ ಪೂಜೆಯನ್ನು ಕೈಗೊಳ್ಳುತ್ತಿರುವುದು ನಿಜವೇ ಎಂದು ಅವರು ಮಹಾರಾಜರನ್ನು ಕೇಳಿದರು. ಜನಕ ಬಾಬಾ ಅವರು ಆ ಋಷಿಗಳ ಮುಖದ ಮೇಲಿನ ಆಘಾತದ ನೋಟವನ್ನು ನೋಡಬಲ್ಲವರಾಗಿದ್ದರು. ಹೀಗಾಗಿ ಅವರನ್ನು ಕೇಳಿದರು, ಇದರಿಂದ ನಿಮಗೇಕೆ ಆಶ್ಚರ್ಯವಾಗುತ್ತಿದೆ? ಮಹಾರಾಜರೇ, ನಿಮಗೆ ಮಗ ಇಲ್ಲದಿರುವುದು ನಿಜವೇ? ಜನಕ ಬಾಬಾ ತಲೆದೂಗಿದರು. ಅವರ ಮುಗುಳ್ನಗೆ ವಿಸ್ತಾರವಾಯಿತು. ನಿಮಗೆ ಉತ್ತರಾಧಿಕಾರಿಯ ಕಾಳಜಿ ಇಲ್ಲವೇ? ಅವರು ಕೇಳಿದರು. ನೀವೇ ಹೋದ ಮೇಲೆ ಯಾರಾದರೊಬ್ಬರು ರಾಜ್ಯ ನಡೆಸಲು ಬೇಕಲ್ಲವೇ? ರಾಜ್ಯಗಳು ಬರುತ್ತವೆ ಮತ್ತು ಹೋಗುತ್ತವೆ.
ನಾನು ಭೂಮಂಡಲದ ಕಲ್ಯಾಣಕ್ಕಾಗಿ ಕಾಳಜಿ ಮಾಡುತ್ತಿದ್ದೇನೆ. ಜನಕ ಬಾಬಾ ಪ್ರತಿಕ್ರಿಯಿಸಿದರು. ಪ್ರಕೃತಿಯ ಲಯಬದ್ಧತೆಗಳಲ್ಲಿ ಹೆಚ್ಚುತ್ತಿರುವ ಅಡಚಣೆಗಳನ್ನು ನಾನು ಗಮನಿಸಿದ್ದೇನೆ. ನೈಸರ್ಗಿಕ ಜಗತ್ತಿಗೆ ಕೇವಲ ಸರ್ವೋಚ್ಚ ದಿವ್ಯಶಕ್ತಿ ದೇವತೆ ಒಬ್ಬಳಿಂದಲೇ ಸಮತೋಲನ ಮತ್ತು ಸಾಮರಸ್ಯವನ್ನು ಮರಳಿ ತರುವುದು ಸಾಧ್ಯವಿದೆ ಎಂಬುದನ್ನು ನಾನು ನಂಬುತ್ತೇನೆ. ಈ ಶಕ್ತಿಯನ್ನು ಮರಳಿ ಪಡೆಯದಿದ್ದರೆ ಇನ್ನಷ್ಟು ಯಾತನೆಗಳು ಹೆಚ್ಚಾಗಬಹುದು ಎನ್ನುವ ಭಯ ನನಗಿದೆ. ಈಗ ಅವಳ ಉಪಸ್ಥಿತಿಯ ಅಗತ್ಯವಿದೆ. ಅವಳು ಪ್ರತಿಸ್ಪಂದಿಸಿ ಭೌತಿಕ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಭೂಮಿಯ ಮೇಲಿನ ಸಮಸ್ತ ಜೀವರಾಶಿಗಳ ಮೇಲೆ ತನ್ನ ಪ್ರೀತಿಯ ಧಾರೆಯನ್ನು ಎರೆಯುತ್ತಾಳೆ ಎನ್ನುವ ಆಶಯದೊಂದಿಗೆ ನಾನು ಮತ್ತೆ ಮತ್ತೆ ಅವಳನ್ನು ಪ್ರಾರ್ಥಿಸುತ್ತೇನೆ. ಹೀಗೆ ಮತ್ತೆ ಧ್ಯಾನ ಪೂಜೆಗಳು ಮುಂದುವರೆದವು. ಕೆಲವು ತಿಂಗಳುಗಳ ನಂತರ ಒಂದು ದಿನ ಮುಂಜಾನೆಯ ಮೊದಲ ಸುಳಿವು ಮೂಡುವ ಮುನ್ನವೇ ಬೆಳಗಿನ ಜಾವ ಹೊರಗೆ ಹೊರಟರು. ಅವರನ್ನು ನೋಡಿಕೊಳ್ಳಲು ಸುನೈನಾ ಮಾತಾ ಇದ್ದರು. ರಾಜ್ಯದ ಅತ್ಯಂತ ಒಣಗಿದ ಪರಿಹಾರವು ಅತಿ ಅಗತ್ಯವಾಗಿರುವ ಭೂಮಿಯ ಭಾಗದಲ್ಲಿ ಧ್ಯಾನ ಮಾಡುವುದಕ್ಕಾಗಿ ಪ್ರಯಾಣ ಮಾಡಲು ತಾವು ಬಯಸಿರುವುದಾಗಿ ಮಹಾರಾಣಿಗೆ ಹೇಳಿದರು. ಮಹಾರಾಣಿಯು ತಮ್ಮೊಂದಿಗೆ ಬರುವುದನ್ನು ಕಾಯುತ್ತಿದ್ದರು. ಮಹಾರಾಣಿಯು ತಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ರಥವನ್ನು ಏರಿ ಬರುತ್ತಿಲ್ಲ ಎಂಬುದನ್ನು ಗಮನಿಸಿದ ಅವರು, ಸುನೈನಾ, ನಿನ್ನ ಮಗಳನ್ನು ಸ್ವೀಕರಿಸಲು ನೀನು ಬರುವುದಿಲ್ಲವೇ ಎಂದು ಕೇಳಿದರು. ಮಹಾರಾಣಿಯು ಅವರನ್ನು ಆಶ್ಚರ್ಯದಿಂದ ನೋಡಿದಳು. ಭೂಮಿಯ ಮೇಲೆ ಅವಳಿಗೆ ಮಗುವಿಗಿಂತ ಹೆಚ್ಚಾಗಿ ಬೇಕಾಗಿರುವುದು ಬೇರೆ ಏನೂ ಇರಲಿಲ್ಲ. ಆದರೆ ಅವಳು ತನ್ನ ಗಂಡನ ಸಂಯಮವನ್ನು ಆದರದಿಂದ ಗೌರವಿಸುತ್ತಿದ್ದರು. ಆದ್ದರಿಂದ ಮಕ್ಕಳನ್ನು ಪಡೆಯದಿರಲು ತಮ್ಮಷ್ಟಕ್ಕೆ ತಾವೇ ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟಿದ್ದರು. ಹೌದು, ತಮ್ಮ ಮಗಳು ಬರುವುದು ಖಚಿತವಾಗಿದೆ ಎಂಬುದನ್ನು ಅವರು ಸೂಚಿಸಿದ ನಂತರ ಮಹಾರಾಣಿಯು ರಥವೇರಿ ಅವರ ಪಕ್ಕ ಕುಳಿತಳು. ಎಷ್ಟೋ ವರ್ಷಗಳಿಂದ ಬೆಳೆಯನ್ನು ಬೆಳೆಯದ ಬಂಜರು ಭೂಮಿಗೆ ಅವರು ಬಂದಾಗ ಅವರು ರಥದಿಂದ ಕೆಳಗೆ ಇಳಿದರು ಮತ್ತು ಮಹಾರಾಜರು ಆಳವಾದ ಧ್ಯಾನದಲ್ಲಿ ಮುಳುಗಿದರು. ಮಹಾರಾಣಿಯು ಸರ್ವೋಚ್ಚ ದೇವಿಯನ್ನು ಆಹ್ವಾನಿಸಲು ಮಹಾರಾಜರು ಕಲಿಸಿದ ಮಂತ್ರಗಳನ್ನು ಪಠಿಸಲು ಮತ್ತು ಪ್ರಾರ್ಥಿಸಲು ಆರಂಭಿಸಿದಳು. ಗಂಟೆಗಳು ಕಳೆದವು. ಬೆಳಗಿನ ಜಾವ ಮಧ್ಯಾಹ್ನವಾಯಿತು. ಆಗಸದಲ್ಲಿ ಸೂರ್ಯನು ಕೆಳಗಿಳಿದನು. ಸಂಜೆಯು ಕತ್ತಲಾಯಿತು. ಅವರ ಧ್ಯಾನ ಮತ್ತು ಪ್ರಾರ್ಥನೆಗಳು ಮುಂದುವರೆದಂತೆ ಮೌನ ಮತ್ತು ಸ್ಥಿರತೆ ನೆಲೆಸಿತು. ಬೆಳಗಿನ ಜಾವ ಸುನೈನಾ ಮಾತಾಳ ಕಣ್ಣುಗಳು ತೆರೆದವು. ಮಗುವಿನ ಅಳುವನ್ನು ಅವಳು ಕೇಳಿದಳು. ಜನಕ ಬಾಬಾರನ್ನು ಅವಳು ಧ್ಯಾನದಿಂದ ಎಚ್ಚರಿಸಿದಳು. ಅವಳ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ನಾನು ಅಳುವನ್ನು ಕೇಳಿದನು, ಅವಳು ಉತ್ಸಾಹದಿಂದ ಹೇಳಿದಳು. ಅದೊಂದು ಅತ್ಯಂತ ಸುಂದರವಾದ ಧ್ವನಿಯಾಗಿದ್ದು ಜಗತ್ತಿಗೆ ಕರೆ ನೀಡುವ ಇಂಪಾದ ರಾಗದಂತಿತ್ತು. ಧ್ಯಾನದ ಅವಧಿಯಲ್ಲಿ ಜನಕ ಬಾಬಾ ಅವರು ಅಪ್ರತಿಮ ಸುಂದರಿ ಮಹಾದೇವಿಯನ್ನು ಕಂಡರು ಮತ್ತು ಜನಕ ಬಾಬಾ ಅವರ ಕರೆಗೆ ಮಹಾದೇವಿಯು ಸ್ವೀಕೃತಿಯನ್ನು ಸೂಚಿಸಿದಳು. ಜನಕ ಬಾಬಾ ಅವರು ತಮ್ಮ ಸುತ್ತಲೂ ಸೇರಿದ ಮರುಭೂಮಿಯ ಜೀವಿಗಳನ್ನು ಅವಲೋಕನ ಮಾಡಿದರು ಮತ್ತು ಅವರು ಹೃದಯಪೂರ್ವಕ ಕೃತಜ್ಞತೆಯಿಂದ ಅವುಗಳೆಡೆಗೆ ನೋಡಿದರು. ಅವಳು ಕೇವಲ ನಮ್ಮ ಮಾನವರಿಗಷ್ಟೇ ಅಲ್ಲದೆ ನಿಮಗಾಗಿ ಕೂಡ ಬರುತ್ತಿದ್ದಾಳೆ ಎಂದು ಹೇಳಿದರು. ಈ ಗಳಿಗೆಗಾಗಿ ತಾವೇ ತಮ್ಮ ಕರಕೌಶಲದಿಂದ ರೂಪಿಸಿದ ನೇಗಿಲನ್ನು ತೆಗೆದುಕೊಂಡು ಹೊಲದ ಕೇಂದ್ರ ಭಾಗಕ್ಕೆ ನಡೆದುಕೊಂಡು ಹೋಗಿ ಅದನ್ನು ಭೂಮಿಯೊಳಗೆ ಅಗೆದರು. ಈ ಗತಿಯೊಂದಿಗೆ ಅವರು ತಮ್ಮ ಮಗಳು ಇಡೀ ಭೂಮಿಗೆ ಮತ್ತು ಭೂಮಾತೆಯ ಜೀವಿಗಳಿಗೆ ಸಂಬಂಧಿಸಿದ್ದಾಳೆ. ಅವಳು ನನಗೆ, ಸುನೈನಾಳಿಗೆ ಅಥವಾ ಬೇರೆ ಯಾರೋ ಒಬ್ಬರಿಗೆ ಸಂಬಂಧಿಸಿಲ್ಲ. ಅವಳು ಎಲ್ಲರಿಗೂ ಸಂಬಂಧಿಸಿದ್ದಾಳೆ. ನನ್ನ ಸಾಮ್ರಾಜ್ಯದ ವಿಸ್ತರಣೆಗಾಗಿಯಾಗಲಿ, ದುರಾಚಾರದ ಆಳ್ವಿಕೆಗಾಗಿಯಾಗಲಿ ಅಥವಾ ಹೆಚ್ಚಿನ ಅಧಿಕಾರ ಅಥವಾ ಸಂಪತ್ತಿಗಾಗಿ ಆಗಲಿ ನಾನು ಅವಳನ್ನು ಆಮಂತ್ರಿಸಿಲ್ಲ. ಹೆಚ್ಚು ಅಸಮತೋಲನಗೊಳ್ಳುತ್ತಾ ಬೆಳೆಯುತ್ತಿರುವ ನೈಸರ್ಗಿಕ ಜಗತ್ತನ್ನು ಗುಣಪಡಿಸುವುದಕ್ಕೆ ಮತ್ತು ಸಹಾಯ ಮಾಡುವುದಕ್ಕಾಗಿ ನಾನು ಅವಳನ್ನು ಆಮಂತ್ರಿಸಿದ್ದೇನೆ. ಅವರ ನೇಗಿಲು ಭೂಮಿಗೆ ತಟ್ಟುತ್ತಿದ್ದಂತೆಯೇ ಒಣಭೂಮಿಯಲ್ಲಿ ಒಂದು ಸಣ್ಣ ಬಿರುಕು ಸೃಷ್ಟಿಯಾಗಿ ಆ ಕ್ಷಣದಲ್ಲಿ ಅವಳು ಭೂಮಿಯೊಳಗೆ ಪ್ರಕಟಗೊಂಡಳು. ಭೂಮಾತೆ ವಸುಂಧರಾದೇವಿಯೇ ಜನ್ಮ ತಳೆದಳು ಎಂಬ ಸುದ್ದಿ ಹರಡಲು ಬಹಳ ಸಮಯ ತೆಗೆದುಕೊಳ್ಳಲಿಕ್ಕಿಲ್ಲ. ನಿಮಿಷಾರ್ಧದಲ್ಲಿಯೇ ಮಳೆಯು ಆರಂಭವಾಯಿತು. ಮೊದಲ ಹನಿ ಹನಿಯಾಗಿ ಆರಂಭವಾದದ್ದು ಮುಂದೆ ಬಾಯಾರಿದ ಭೂಮಿಗೆ ಧಾರಾಕಾರವಾಗಿ ಸುರಿಯತೊಡಗಿತು. ಜನಕ ಬಾಬಾ ಅವರು ಶಿಶುವನ್ನು ಎತ್ತಿಕೊಂಡು ಮೃದುವಾಗಿ ಎದೆಗೆ ಒತ್ತಿ ಹಿಡಿದುಕೊಂಡರು ಮತ್ತು ಧನ್ಯವಾದಗಳನ್ನು ಅರ್ಪಿಸಿದರು.
ಇದೇ ಸಮಯದಲ್ಲಿ ನದಿಯಲ್ಲಿ ಹೆಚ್ಚು ಕಡಿಮೆ ನನ್ನ ಜೀವನವನ್ನು ಕಳೆದುಕೊಂಡ ಕೆಲವು ತಿಂಗಳುಗಳ ನಂತರ ಜನಕ ಬಾಬಾ ನನ್ನನ್ನು ಕರೆದರು. ನಿನ್ನ ಕುರಿತಾಗಿ ಜನಕ ಬಾಬಾ ನನ್ನನ್ನು ನೋಡಲು ಬಂದಿದ್ದರು. ಒಂದು ಸಂಜೆ ಅದಿತಿ ನನಗೆ ಹೇಳಿದಳು. ನನ್ನ ಕುರಿತಾಗಿ? ನಾನು ಆಶ್ಚರ್ಯದಿಂದ ಕೇಳಿದೆ. ಅವಳು ತಲೆದೂಗಿದಳು. ನಿನ್ನ ತಪಸ್ಸು ಈಗ ಮುಗಿದಿದೆ ಎಂದು ನಿನಗೆ ಹೇಳಲು ನನಗೆ ತಿಳಿಸಿದರು. ನನ್ನ ತಪಸ್ಸು? ಗೊಂದಲದಿಂದ ನಾನು ಅವಳತ್ತ ನೋಡಿದೆ. ತಪಸ್ಸು ಎಂದರೆ ಸಾಮಾನ್ಯವಾಗಿ ಲೋಕ ಕಲ್ಯಾಣಕ್ಕಾಗಿ, ನಿಶ್ಚಿತ ಲಾಭದಾಯಕ ಪರಿಣಾಮಗಳನ್ನು ತರುವುದಕ್ಕಾಗಿ ಯೋಗಿಗಳು ಕೈಗೊಳ್ಳುವ ದೀರ್ಘ ಮತ್ತು ಕಠಿಣವಾದ ಅಭ್ಯಾಸವಾಗಿದೆ ಎಂಬುದು ನನಗೆ ತಿಳಿದಿತ್ತು. ನಮ್ಮ ಮಹಾರಾಜರು ರಾಜ್ಯದ ಒಳಿತಿಗಾಗಿ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಆದರೆ ನನಗೆ ಈ ಸಂಗತಿಗಳ ಉದ್ದೇಶವೇ ಇರಲಿಲ್ಲ. ನಾನು ಯಾವುದೇ ಅಭ್ಯಾಸದಲ್ಲಿ ತೊಡಗಿರಲಿಲ್ಲ. ಈ ಕುರಿತು ನನಗೇನೂ ತಿಳಿದಿರಲಿಲ್ಲ. ಅವಳು ಮತ್ತೆ ತಲೆದೂಗಿದಳು. ಮೀನಾಕ್ಷಿ, ನಿನ್ನ ತಂದೆಯ ಸಾವಿನಿಂದ ಇಲ್ಲಿಯವರೆಗೆ ನೀನು ತುಂಬ ಕಷ್ಟಕ್ಕೆ ಒಳಗಾಗಿರುವೆ ಮತ್ತು ಇದು ನಿನಗೆ ಹೇಗೆ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ನಾನು ನೋಡಬಲ್ಲೆ. ಈಗ ನಿನ್ನನ್ನು ಮಹಾರಾಣಿಯವರ ಸೇವೆಗೆ ನಿಯೋಜಿಸಬೇಕೆಂದು ಅವರು ಕೇಳಿದ್ದಾರೆ. ಅದು ಅಲ್ಪಾವಧಿಯವರೆಗೆ ಇರುತ್ತದೆ. ನಂತರ ನಿನಗೆ ಮತ್ತೊಂದು ನಿಯೋಜನೆಯನ್ನು ನೀಡಲಾಗುತ್ತದೆ. ನನಗೇನೂ ಅರ್ಥವಾಗಲಿಲ್ಲ. ನಾನು ಗೊಣಗಿದೆ. ನಾನು ಇರುವುದರಲ್ಲಿ ಸಂಪೂರ್ಣ ತೃಪ್ತಿಯಿಂದ ಇದ್ದೇನೆ ಎನ್ನುವುದು ನನಗೆ ಗೊತ್ತು. ನಾನು ಹೆಚ್ಚಿನದೇನನ್ನೂ ಕೋರಿಲ್ಲ. ನಿಜವೆಂದರೆ ಮಹಾರಾಜ ಮತ್ತು ಮಹಾರಾಣಿಯರ ಹತ್ತಿರ ಹೆಚ್ಚು ನೇರವಾದ ಪ್ರವೇಶಿಸುವ ಸ್ಥಾನದಲ್ಲಿರುವುದಕ್ಕೆ ನಾನು ಭಯಪಡುತ್ತೇನೆ. ಸಂಪೂರ್ಣ ಮನೆಯ ವ್ಯಾಪ್ತಿಯೊಳಗೆ ಸೇವೆ ಸಲ್ಲಿಸುವುದಕ್ಕಿಂತ ಅವರ ದೃಷ್ಟಿಯ ಆಚೆ ಇದ್ದು ಸೇವೆ ಸಲ್ಲಿಸುವುದು ನನಗೆ ಹೆಚ್ಚು ಆರಾಮದಾಯಕವೆನಿಸುತ್ತದೆ. ನನ್ನ ಪ್ರಿಯ ಗೆಳತಿಯೇ, ಅವರ ವಿವೇಕ ಜ್ಞಾನವನ್ನು ನೀನು ನಂಬುವುದಿಲ್ಲವೇ? ನಾನೇನೂ ಉತ್ತರಿಸಲಿಲ್ಲ. ಆದ್ದರಿಂದ ಅವಳು ಮುಂದುವರೆಸಿದಳು. ನಿನ್ನ ತಂದೆಗೆ ಅಪಘಾತ ಸಂಭವಿಸಿದಾಗ ಜನಕ ಬಾಬಾ ಅವರು ಅವರನ್ನು ಆಶೀರ್ವದಿಸಲು ಬಂದಿದ್ದರೆ ಎಂದು ನೀನು ಕೇಳಿರುವುದು ನಿನಗೆ ನೆನಪಿದೆಯಾ? ನಾನು ತಲೆದೂಗಿದೆ. ಆಗ ನಾನು ಅಲ್ಲಿರಲಿಲ್ಲ. ಆದರೆ ಇನ್ನೊಬ್ಬ ಸೇವಕನಿದ್ದನು. ಆ ಕೊನೆಯ ಕ್ಷಣಗಳ ಕುರಿತು ಅವನು ನನಗೆ ಇತ್ತೀಚೆಗೆ ಹೇಳಿದನು. ನಿನ್ನ ತಂದೆಯು ಮರಣೋನ್ಮುಖರಾಗಿದ್ದಾಗ ಮಹಾರಾಜರು ಅವರ ಹಲವು ವರ್ಷಗಳ ಸೇವೆಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಮತ್ತು ಏನಾದರೂ ಕೊನೆಯ ಆಶಯವಿದ್ದರೆ ಅದನ್ನು ಅವರು ಪೂರ್ಣಗೊಳಿಸುವುದಾಗಿ ಹೇಳಿದರು. ಅವರ ಕೊನೆಯ ಆಶಯವನ್ನು ನೀನು ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನಿನ್ನ ತಂದೆಯು ಅವರಲ್ಲಿ ಉಳಿದಿರುವ ಎಲ್ಲ ಜೀವವನ್ನು ಒಟ್ಟುಗೂಡಿಸಿ ಕೈಗಳನ್ನು ಜೋಡಿಸಿ ಜನಕ ಬಾಬಾ ಅವರಲ್ಲಿ ನಿನ್ನ ಕಾಳಜಿ ವಹಿಸಲು, ಯಾವುದೇ ದುರಾದೃಷ್ಟದಿಂದ ನಿನ್ನನ್ನು ರಕ್ಷಿಸಲು ಮತ್ತು ಅವರಿಗೆ ನಿನ್ನ ಸೇವೆಯು ಯೋಗ್ಯವೆನಿಸಿದರೆ ಈಗ ನೀನು ನಿರ್ವಹಿಸುತ್ತಿದ್ದ ಕೆಲಸದಿಂದ ಹೆಚ್ಚಿನ ಮಟ್ಟದ ನಿನಗೊಂದು ಉಚಿತವಾದ ಕೆಲಸವನ್ನು ಹುಡುಕಿ ನೀಡಲು ಪ್ರಾರ್ಥಿಸಿದರು. ಮಹಾರಾಜರು ತಲೆದೂಗಿ ಅದಕ್ಕೆ ಬದ್ಧರಾದರು. ಅವಳೊಬ್ಬ ಒಳ್ಳೆಯ ಸೇವಕಿ ಮತ್ತು ಒಳ್ಳೆಯ ಮಗಳಾಗಿದ್ದಾಳೆ ಮತ್ತು ಬಹುತೇಕವಾಗಿ ನಾನು ಅವಳೊಂದಿಗೆ ತುಂಬ ಕಠೋರವಾಗಿ ನಡೆದುಕೊಂಡಿದ್ದೇನೆ. ನನ್ನೆಲ್ಲ ದುರಾದೃಷ್ಟಗಳ ಮಧ್ಯೆ ಅವಳೊಂದು ಆಶೀರ್ವಾದವಾಗಿ ಬಂದಿದ್ದಳು ಮತ್ತು ಹಲವು ಪೀಳಿಗೆಗಳಿಂದ ನಮ್ಮ ಕುಟುಂಬದ ಕಾಳಜಿ ಮಾಡಿರುವುದಕ್ಕೆ ನಾನು ನಿಮಗೆ ಋಣಿಯಾಗಿದ್ದಾನೆ ಎಂದು ನಿಮ್ಮ ತಂದೆ ಹೇಳಿದ್ದರು. ಕೂಡಲೇ ನನಗೆ ಏಕೆ ಅದನ್ನು ಯಾರೂ ಹೇಳಲಿಲ್ಲ? ನಾನು ಕೇಳಿದೆ. ನನ್ನ ಕಣ್ಣುಗಳಲ್ಲಿ ನೀರು ಸುರಿಸುತ್ತಿದ್ದವು. ಒಂದು ವೇಳೆಗೆ ನನಗೆ ಗೊತ್ತಾಗಿದ್ದರೆ? ಇದಕ್ಕಿಂತ ಭಿನ್ನವಾಗಿ ನೀನೇನು ಮಾಡಬಹುದಿತ್ತು? ಅದಿತಿ ಕೇಳಿದಳು. ನನಗೆ ಗೊತ್ತಿಲ್ಲ. ನಾನು ಗೊಣಗಿದೆ. ಮೀನಾಕ್ಷಿ, ಗತಿಸಿ ಹೋಗಿರುವುದನ್ನು ಮರೆತು ಬಿಡು. ನಿನ್ನ ಭವಿಷ್ಯದ ಕುರಿತು ಯೋಚಿಸು. ಜನಕ ಬಾಬಾ ಅವರು ನಿನ್ನನ್ನು ಕರೆದಿದ್ದಾರೆ ಮತ್ತು ನೀನು ಅವರನ್ನು ನಿರಾಕರಿಸುವುದು ಸಾಧ್ಯವಿಲ್ಲ. ಇದೇ ಕಾರಣದಿಂದ ಅವರು ಆ ದಿನ ನನ್ನನ್ನು ನದಿಯಿಂದ ಬದುಕಿಸಿದರು ಎಂದು ನಾನು ಯೋಚಿಸಿದೆ. ಬಹಳ ವರ್ಷಗಳ ಹಿಂದೆ ಅವರು ನಮ್ಮ ತಂದೆಗೆ ಬದ್ಧರಾಗಿರುವ ಮಾತನ್ನು ಅವರು ನೆನಪಿಟ್ಟುಕೊಂಡಿರಬಹುದು ಎಂದು ಆಳವಾದ ಯೋಚನೆಯಲ್ಲಿ ನಾನು ಮುಳುಗಿದೆ. ಆದರೆ ಅದು ನಮ್ಮ ಜನಕ ಬಾಬಾ ಅವರ ಸ್ವಭಾವವಾಗಿತ್ತು. ಅವರ ಶಬ್ದವು ಉಕ್ಕಿನ ಕವಚವಾಗಿತ್ತು. ಅವರು ತಮ್ಮ ಬದ್ಧತೆಯಿಂದ ಎಂದೂ ಹಿಂದೆ ಸರಿದುದಿಲ್ಲ ಮತ್ತು ಅವರ ತಾಳ್ಮೆಯು ಅಪಾರವಾಗಿತ್ತು. ಅವರ ತಪಸ್ಸು ಪ್ರತಿಯೊಂದು ಕ್ರಿಯೆಗೂ ಸರಿಯಾದ ಸಮಯವನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಕಲಿಸಿತ್ತು. ಅದಿತಿ ಮುಂದುವರಿಸಿದಳು. ಜನಕ ಬಾಬಾ ಅವರಿಗೆ ಸರಿಯಾದ ಸಮಯವೆಂದು ಅನಿಸಿದಾಗ ಅವರು ಹಸ್ತಕ್ಷೇಪ ಮಾಡಬಹುದು. ಅವರು ನಿನ್ನನ್ನು ಸರಿಯಾದ ಕ್ಷಣದಲ್ಲಿ ಕರೆಯಬಹುದು ಎಂಬುದರಲ್ಲಿ ನನಗೆ ಯಾವುದೇ ಸಂಶಯ ಇರಲಿಲ್ಲ ಮೀನಾಕ್ಷಿ.
ಆ ಸಮಯ ಈಗ ಬಂದಿದೆ. ನಾನೀಗ ಮನೆಗೆಲಸದಲ್ಲಿ ಕಡಿಮೆ ಕ್ರಿಯಾಶೀಲಳಾಗಿದ್ದೇನೆ. ನಿನ್ನ ಅಜ್ಜ ಮುತ್ತಜ್ಜರ ಪೀಳಿಗೆಗಳಿಂದ ಹರಿದು ಬಂದ ಸಮರ್ಪಣೆಯನ್ನು ಮುಂದುವರಿಸಿಕೊಂಡು ಬಂದ ನಿಮ್ಮ ತಂದೆ ಮತ್ತು ಈಗ ನೀನು. ನನಗೆ ನಿನ್ನಂಥವರ ಬಹಳ ಅಗತ್ಯವಿದೆ. ನಿನಗೆ ಈ ಜವಾಬ್ದಾರಿ ಇದೆ. ನಾನು ಒಪ್ಪಿಗೆಯಿಂದ ತಲೆದೂಗಿದೆ. ಕೇವಲ ನನ್ನನ್ನು ಪರಿಗಣಿಸಿರುವುದಕ್ಕೆ ಅಲ್ಲ, ಆದರೆ ನನ್ನ ತಂದೆಯ ಕೊನೆಯ ಆಶಯವನ್ನು ಈಡೇರಿಸಿರುವುದಕ್ಕಾಗಿ ನಾನು ಜನಕ ಬಾಬಾ ಅವರಿಗೆ ಅಷ್ಟೊಂದು ಕೃತಜ್ಞಳಾಗಿದ್ದೇನೆ ಎಂಬುದನ್ನು ದಯವಿಟ್ಟು ಅವರಿಗೆ ತಿಳಿಸು. ಇದು ನನಗೆ ಮಹತ್ ಕಾರ್ಯವಾಗಿದೆ ಮತ್ತು ಅವರ ಹೆಜ್ಜೆಗಳನ್ನು ಅನುಸರಿಸಲು ನನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ಅದಿತಿ ಹೊರಟು ಹೋದ ನಂತರ ಸಹಾಯ ಮಾಡುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಇತ್ತೀಚೆಗೆ ಜರುಗಿದ ನನ್ನ ಹೃದಯ ಪರಿವರ್ತನೆಯೊಂದಿಗೆ ಬದಲಾಗುತ್ತಿರುವ ಘಟನೆಗಳ ಸಂಬಂಧ ಏನಾದರೂ ಇದೆಯೇ ಎಂದು ನಾನು ಆಶ್ಚರ್ಯಚಕಿತಳಾಗುತ್ತೇನೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನನ್ನಲ್ಲಿ ಉಂಟಾದ ಬದಲಾವಣೆಗಳು ಬಾಬಾ ಅವರಿಗೆ ತಿಳಿದಿವೆಯೇ? ನನ್ನನ್ನು ಬದಲಾವಣೆ ಮಾಡಿದ್ದು ಬಾಬಾ ಅವರ ಆಶೀರ್ವಾದವೇ? ಅದು ನನ್ನ ಪ್ರತಿರೋಧ ಗುಣ ಮತ್ತು ಸ್ವಯಂ ಕರುಣೆಯನ್ನು ಕೃತಜ್ಞತಾ ಭಾವನೆಯಲ್ಲಿ ರೂಪಾಂತರಣ ಮಾಡಿದೆ. ಅದು ಅತಿ ಕೀಳಾದ ಕೆಲಸಗಳನ್ನು ನಿರ್ವಹಿಸುವ ಅವಕಾಶಗಳಿಗೆ ಕಾತರಳಾಗಿರುವಂತೆ ಮಾಡಿದೆ. ಅಂತಿಮವಾಗಿ ನನ್ನ ತಂದೆಯ ಜೀವನದ ಘನತೆಯನ್ನು ಮತ್ತು ಬಾಲ್ಯಕಾಲದಿಂದಲೂ ಅವರು ನನಗೆ ಕಲಿಸಲು ಪ್ರಯತ್ನಿಸುತ್ತಿದ್ದ ಸತ್ಯವನ್ನು ಕಾಣಲು ಸಮರ್ಥಳನ್ನಾಗಿಸಿದೆ. ನಮ್ಮ ರಾಜ್ಯದಲ್ಲಿ ಘನತೆಯು ತುಂಬ ಮೌಲ್ಯವುಳ್ಳ ಗುಣವಾಗಿತ್ತು. ನಮ್ಮ ವಿದೇಹ ರಾಜ್ಯದಲ್ಲಿ ಜನಜೀವನ ತುಂಬ ಸರಳವಾಗಿತ್ತು. ನಮ್ಮ ಅಗತ್ಯ ಮತ್ತು ಬೇಡಿಕೆಗಳು ಕೆಲವೇ ಇದ್ದವು. ನಮ್ಮ ರಾಜ್ಯದ ಎಲ್ಲ ಜನತೆಯ ಮತ್ತು ನೈಸರ್ಗಿಕ ಜಗತ್ತಿನ ಗೌರವ ಹೊಂದಿರುವ ಕಾರಣದಿಂದ ಈ ಸರಳತೆಯನ್ನು ಘನತೆಯ ರೂಪದಲ್ಲಿ ಕಾಣುತ್ತಿದ್ದೆವು. ಇತರರಿಗೂ ಏನೂ ಸಿಗದಂತೆ ಯಾರೂ ಅತಿಯಾಗಿ ಸ್ವೀಕರಿಸುವುದಿಲ್ಲ ಮತ್ತು ಇದನ್ನು ನಾವು ಸಹಿಸುವುದಿಲ್ಲ. ಪೋಷಕರನ್ನು ಕಳೆದುಕೊಂಡ ಪ್ರತಿಯೊಂದು ಮಗುವು ಕಾಳಜಿ ವಹಿಸಲ್ಪಡುತ್ತಿತ್ತು. ಪ್ರತಿಯೊಬ್ಬ ಹಿರಿಯರು ಗೌರವಕ್ಕೆ ಪಾತ್ರರಾಗಿದ್ದರು. ಜನರ ಮಧ್ಯೆ ವಿಶ್ವಾಸವು ಸ್ವಲ್ಪ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಮರ್ಯಾದೆ, ಗೌರವ ಮತ್ತು ಕಾಳಜಿ ನೀಡಲಾಗುತ್ತಿತ್ತು. ಸಮಾಜವು ಸಾಮರಸ್ಯದಿಂದ ಇರಬೇಕಾದರೆ ಯಾರನ್ನು ಹೊರತುಪಡಿಸದೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು ಎಂಬುದನ್ನು ಜನಕ ಬಾಬಾ ಅರ್ಥ ಮಾಡಿಕೊಂಡಿದ್ದರು. ನಮ್ಮ ಮೇಲೆ ದುರಾದೃಷ್ಟ ಎರಗಿದಾಗ ನಮ್ಮ ಕುಟುಂಬವನ್ನು ಏಕೆ ಕಾಳಜಿ ವಹಿಸಲಾಗಿತ್ತು ಎಂಬುದನ್ನು ನಾನು ಊಹಿಸಿದೆ. ನಮ್ಮ ಸಮಾಜದಲ್ಲಿ ನಿಸರ್ಗದ ಲಯಬದ್ಧತೆಯನ್ನು ಅರ್ಥ ಮಾಡಿಕೊಂಡು ನೈಸರ್ಗಿಕ ಚಕ್ರದ ಅನುಸಾರವಾಗಿ ಜೀವಿಸಿದ್ದರು. ನಮಗೆ ಅದರ ಕಾನೂನುಗಳು ಪವಿತ್ರವಾಗಿದ್ದು ಅವು ನಮ್ಮ ಸಮೃದ್ಧಿಯ ಬೀಗದ ಕೈಗಳಾಗಿದ್ದವು. ನಮ್ಮ ಸಮೃದ್ಧಿಯು ನಿಸರ್ಗದ ಹೇರಳ ಸಂಪನ್ಮೂಲಗಳ ಮೇಲೆ ಮಾತ್ರವೇ ಅವಲಂಬಿತವಾಗಿದೆ. ನಮ್ಮ ಜೀವನದ ಎಲ್ಲ ಪಾರ್ಶ್ವಗಳಲ್ಲೂ ಮಾರ್ಗದರ್ಶನ ಮಾಡುತ್ತಿದ್ದ ಮಹಾರಾಜರಿಂದ ಹರಿದು ಬರುವ ಜ್ಞಾನದ ಮೇಲೆ ಕೂಡ ಅವಲಂಬವಾಗಿತ್ತು. ಪ್ರಕೃತಿಯ ನಿಯಮಗಳನ್ನು ನಾವು ಎತ್ತಿ ಹಿಡಿದಷ್ಟು ನಮ್ಮ ಅಗತ್ಯಗಳು ಒಂದಲ್ಲ ಒಂದು ಮಾರ್ಗದಿಂದ ಪೂರೈಕೆಯಾಗುತ್ತದೆ ಎಂಬುದನ್ನು ನಾವು ಅವರಿಂದ ಕಲಿತಿದ್ದೇವೆ. ಈ ಕಾರಣದಿಂದ ನಮಗೆ ಅತ್ಯಂತ ಅಗತ್ಯವಿರುವಾಗ ದಶರಥ ಮಹಾರಾಜರು ನಮ್ಮ ಸಹಾಯಕ್ಕೆ ಬಂದರು ಎಂಬುದನ್ನು ಅವರು ನಮಗೆ ಕಲಿಸಿದರು. ನಮಗೆ ನಿಶ್ಚಿತ ಪಾಠಗಳನ್ನು ಕಲಿಸುವುದಕ್ಕಾಗಿ ಕಠಿಣ ಪರಿಸ್ಥಿತಿಗಳು ಬಂದಿರುತ್ತದೆ. ಆದರೂ ನಾವು ನಮ್ಮ ಸಿದ್ಧಾಂತ ಮತ್ತು ನಂಬಿಕೆಗಳಿಗೆ ಪ್ರಾಮಾಣಿಕರಾಗಿರಬೇಕು ಎಂದು ಅವರು ಹೇಳಿದ್ದರು. ನಾವು ಪ್ರಾಣಿ ಮತ್ತು ಸಸ್ಯ ಸಾಮ್ರಾಜ್ಯದ ಅಗತ್ಯಗಳ ಕುರಿತು ಪ್ರಜ್ಞೆಯನ್ನು ಹೊಂದಿದವರಾಗಿದ್ದೆವು. ಆದ್ದರಿಂದ ನಮ್ಮ ಅಗತ್ಯಕ್ಕಿಂತ ಹೆಚ್ಚಿಗೆ ನಿಸರ್ಗದಿಂದ ನಾವು ತೆಗೆದುಕೊಳ್ಳುವ ವಿಚಾರವು ನಮ್ಮಲ್ಲಿ ಇರಲಿಲ್ಲ. ಆರಂಭದ ದಿನಗಳಲ್ಲಿ ಬಹುಪಾಲು ನಮ್ಮ ಸಮೃದ್ಧ ಆಹಾರವು ಅರಣ್ಯ ಮತ್ತು ಕೊಳ್ಳಗಳಿಂದ ಬರುತ್ತಿದ್ದವು. ಅದು ವಿವಿಧ ರೀತಿಯ ಹಣ್ಣುಗಳು, ಕಾಯಿಗಳು, ಕಂದಮೂಲಗಳು ಹಾಗೂ ಅರಣ್ಯದ ಕಾಳುಗಳಿಂದ ತುಂಬಿ ತುಳುಕುತ್ತಿತ್ತು. ಆದರೆ ಜನಸಂಖ್ಯೆಯು ಬೆಳೆದಂತೆ ಕಾಡುಗಳ ಮೇಲೆ ಅತಿಕ್ರಮಣವಾಯಿತು. ಈ ಆಹಾರಗಳು ಕಡಿಮೆಯಾದವು. ಹೀಗಾಗಿ ಜನಕ ಬಾಬಾರ ಪರಿವಾರವು ನಮಗೆ ಬೆಳೆಗಳನ್ನು ಬೆಳೆಯಲು ಮುಂದಾಯಿತು. ಆದರೆ ಒಂದು ಕಾಲಕ್ಕೆ ನಮ್ಮ ಪೂರ್ವಜರ ಅಗತ್ಯಗಳನ್ನು ಪೂರೈಸಲು ಅರಣ್ಯಗಳು ಸೇವೆ ಸಲ್ಲಿಸಿದ್ದವು ಎಂಬುದನ್ನು ನಾವು ಮರೆತಿರಲಿಲ್ಲ. ಹೀಗಾಗಿ ನಮ್ಮ ಮನಸ್ಸು ಮತ್ತು ಅಗತ್ಯಗಳಲ್ಲಿ ಆಳವಾದ ಕೃತಜ್ಞತಾ ಭಾವವು ಹುದುಗಿದೆ. ಎಲ್ಲ ಜೀವಿಗಳಿಗೆ ಕೃತಜ್ಞತೆ, ಗೌರವ ಹಾಗೂ ಪ್ರೇಮ ಭಾವಗಳು ನಮ್ಮ ಜನಕ ಬಾಬಾ ಅವರು ನಮಗೆ ಕಲಿಸಿದ ಘನತೆಯ ಮೂಲ ತತ್ವವಾಗಿವೆ.
ಹೆಚ್ಚು ಹೆಚ್ಚು ನಮ್ಮ ಆಹಾರವನ್ನು ಒದಗಿಸಿದ ಭೂಮಾತೆಗೆ ಮತ್ತು ಅವಳು ಮಣ್ಣಿನ ನಮ್ಮ ಕೃತಜ್ಞತೆಗಳು. ಭೂದೇವತೆಯು ನಮಗೆ ಮಗಳನ್ನು ಕೊಟ್ಟ ಮೇಲೆ ನಾವು ಅವಳಿಗೆ ನೀಡುವ ಮರ್ಯಾದೆ, ಗೌರವ ಹಾಗೂ ಕೃತಜ್ಞತೆಗಳು ಇನ್ನಷ್ಟು ಹೆಚ್ಚಾದವು. ತಮ್ಮ ರಾಜ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಅಷ್ಟೇ ಅಲ್ಲದೆ ಸಂಪೂರ್ಣ ನೈಸರ್ಗಿಕ ಜಗತ್ತಿನಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಲು ಸಹಾಯವಾಗುವಂತೆ ವಿದೇಹದ ಜನರಿಗೆ ಆ ಒಬ್ಬಳನ್ನು ಅವಳು ನೀಡಿದ್ದಳು. ನಾವು ನೈಸರ್ಗಿಕ ಜಗತ್ತಿನ ನಿಯಮಗಳನ್ನು ಪಾಲಿಸಿದ್ದರೂ, ಕೃತಜ್ಞತೆಗಳನ್ನು ಸಲ್ಲಿಸಿದ್ದರೂ, ಭೂಮಿಯ ಮೇಲೆ ತಮ್ಮ ದುಷ್ಕೃತ್ಯಗಳಿಂದ ಎಲ್ಲರೂ ಬಳಲುವ ಹಾಗೆ ಮಾಡುವಂತೆ ವಿಭಿನ್ನವಾಗಿ ವರ್ತಿಸಬಹುದಾಗಿದ್ದ ಇತರರೂ ಇದ್ದರು ಎಂಬುದನ್ನು ಸುದೀರ್ಘವಾಗಿ ತಡೆಹಿಡಿದಂತಹ ಮಳೆಯು ನಮ್ಮನ್ನು ಎಚ್ಚರಿಸಿತು. ಇದರಿಂದ ನಾವು ಗ್ರಹಿಸಲಾರದಂತಹ ಶಕ್ತಿಗಳು ಆಟವಾಡುತ್ತಿವೆ ಎಂಬುದರ ಕುರಿತು ನಾವು ಹೆಚ್ಚು ಹೆಚ್ಚು ಎಚ್ಚರವಾದೆವು. ಆದರೆ ನಮ್ಮ ಮಹಾರಾಜರು ಈ ಶಕ್ತಿಗಳನ್ನು ಹೇಗೆ ಎದುರಿಸಬೇಕೆಂಬುದನ್ನು ಬಲ್ಲವರಾಗಿದ್ದರು ಎಂದು ನಂಬಿದ್ದೆವು ಮತ್ತು ಹಾಗೆ ಮಾಡುವಲ್ಲಿ ಅವರು ನಿರತರಾಗಿದ್ದರು. ಅವರ ಅತೀವ ತಾಳ್ಮೆ ಮತ್ತು ಸತತ ಪ್ರಯತ್ನಗಳು ಹಾಗೂ ವರ್ಷಗಟ್ಟಲೆ ಮಾಡಿದಂತಹ ತಪಸ್ಸಿನ ಫಲವಾಗಿ ಮಳೆಯು ಮರಳಿ ಬರುವುದನ್ನು ನೋಡಿದ ನಮಗೆ ನಮ್ಮ ಮಹಾರಾಜರ ಶಕ್ತಿ ಸಾಮರ್ಥ್ಯಗಳು ಭೌತಿಕ ಲೋಕದಿಂದ ಬಹುದೂರದವರೆಗೆ ವಿಸ್ತರಿಸಿವೆ ಎನ್ನುವ ಕುರಿತು ಹೆಚ್ಚು ಮನವರಿಕೆಯಾಯಿತು. ಅವರು ಮಗಳನ್ನು ಮನೆಗೆ ಕರೆದಂದಾಗ ಅವಳು ದೇವತೆಗಳ ಉಡುಗೊರೆಯಾಗಿದ್ದಾಳೆ, ನಿಜಕ್ಕೂ ಅವಳೇ ಒಂದು ಮಹಾಶಕ್ತಿಯಾಗಿದ್ದಾಳೆ ಎಂದು ಜನಕಬಾಬಾ ಅವರು ಆ ಮಗುವನ್ನು ನೋಡಿದಂತೆಯೇ ನಾವು ನೋಡಿದೆವು. ಅವಳು ಭೂಮಿಯ ಮಗಳಾಗಿದ್ದಾಳೆ, ಋಷಿಗಳು ಹೇಳಿದ ಮಹಾದೇವಿ ಆಗಿದ್ದಾಳೆ. ಅವಳು ಸ್ವಯಂ ಸೃಷ್ಟಿಗೊಂಡಿದ್ದಾಳೆ, ಅವಳು ಸ್ವ ಇಚ್ಛೆಯಿಂದ ಭೌತಿಕ ರೂಪವನ್ನು ಧರಿಸಿದ್ದಾಳೆ ಎಂದು ಮನೆಯ ತುಂಬೆಲ್ಲ ಪಿಸುಮಾತುಗಳು ಹರಡಿದವು. ಈ ಮಾತುಗಳನ್ನು ಜನಕಬಾಬಾ ನಿರಾಕರಿಸದೆ ಅವಳು ಭೂದೇವಿಯಾದ ವಸುಂಧರಾದೇವಿಯ ಮಗಳಾಗಿದ್ದಾಳೆ ಎಂದು ಘೋಷಿಸಲು ಗ್ರಾಮಸ್ಥರಿಗೆ ಅನುಮತಿ ನೀಡಿದರು. ಹೀಗಾಗಿ ಅವಳಿಗೆ ಸೀತಾ ಎಂದು ನಾಮಕರಣ ಮಾಡಲಾಯಿತು. ಸೀತಾ ಎಂದರೆ ಭೂಮಿಯ ನೇಗಿಲ ಗೆರೆ.